ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆನ್ನೆನೇ ನಾನು ಕಾಳೆಲ್ಲ ಉಣ್ಣೆ ಹಾಕ್ಬಿಟ್ಟಿದ್ದೆ. ಸೊ ಮೊಳಕೆ ಕೂಡ ಸ್ವಲ್ಪ ಬಂದಿದೆ. ಅಂದರೆ ಅದು ಬಟಾಣಿ ಕಾಳು ಬಂದ್ಬಿಟ್ಟು ಸ್ವಲ್ಪ ಮುಂಚೆನೇ ಹಾಕಿದ್ದೆ. ಸೊ ಹಂಗಾಗಿ ಸ್ವಲ್ಪ ಬಟಾಣಿ ಮಾತ್ರನೇ ಮೊಳಕೆ ಬಂದಿದೆ. ಇದು ಕಡಲೆಕಾಳು ಮಾತ್ರ ಇವತ್ತು ಚೆನ್ನಾಗಿ ಮಾಡಿಬಿಟ್ಟು ಬದನೆಕಾಯಿ ಹಾಕಿ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಇಡ್ಲಿಗೆ ಕಾಂಬಿನೇಷನ್ಗೆ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ಬೇಕಾಗಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಜಾಸ್ತಿ ಟೊಮೊಟೊ ಎಲ್ಲ ಯೂಸ್ ಮಾಡಲ್ಲ ನಾನು. ಸೊ ಹಾಗಾಗಿ 1 ಟೊಮೊಟೊ ಇಲ್ಲ 1.5 ಟೊಮೊಟೊ ಅಷ್ಟೇ ನಾನು ಯೂಸ್ ಮಾಡ್ತೀನಿ. ಮತ್ತು ಈರುಳ್ಳಿ, ಟೊಮೊಟೊ ಮತ್ತು ಇದಕ್ಕೆ ತೆಂಗಿನಕಾಯಿ ಎಲ್ಲ ಆಡಿಸಿ ನಾನು ಮಸಾಲೆ ಸಾಂಬಾರು ಥರನೇ ಮಾಡಿಬಿಡ್ತೀನಿ. ಸೊ ಇವಾಗ ಒಂದೇ ಸಲ ಮಾಡಿಬಿಟ್ರೆ ನನಗೆ ನೈಟ್ಗೂ ಕೂಡ ಈಸಿ ಆಗುತ್ತೆ. ಸೊ ಹಂಗಾಗಿ ನಾನು ಒಟ್ಟಿಗೆ ಪ್ರಿಪೇರ್ ಮಾಡಿ ಇಟ್ಬಿಡ್ತೀನಿ ಅಷ್ಟೇ. ಅದಾದಮೇಲೆ ನಾನು ಇದಕ್ಕೆ ತೆಂಗಿನಕಾಯಿ ಎಷ್ಟು ಬೇಕೋ ಅಷ್ಟೇ, ತುಂಬ ತೆಂಗಿನಕಾಯಿನೂ ಹಾಕಿ ನಾನೇನು ಯೂಸ್ ಮಾಡೋಕ್ಕೋಗಲ್ಲ. ಹಾಗಾಗಿ ಏಕೆಂದರೆ ಮಕ್ಳುಗಳು ತುಂಬ ನನಗೆ ಸ್ಕೂಲ್ ಇರೋದ್ರಿಂದ ಅವ್ರಿಗೂ ಅಂದರೆ ತುಂಬ ಗಟ್ಟಿಯಾಗಿ ಮಾಡಲ್ಲ ನಾನು, ಸ್ವಲ್ಪ ನೀರಂಗೆ ಮಾಡ್ಕೊತೀನಿ. ಯಾವುದೇ ಸಾಂಬಾರಾದರೂ ತುಂಬ ಗಟ್ಟಿಯಾಗಿ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ. ಸೊ ಹಂಗಾಗಿ ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ನೀರಂಗೆ ಮಾಡ್ಕೊತೀನಿ ಅಷ್ಟೇ. ಇದು ಬದನೆಕಾಯಿ ಬಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಫ್ರೆಶ್ ಆಗಿದೆ ಬದನೆಕಾಯಿ. ಸೊ ಈ ಥರ ದಪ್ಪ ಬದನೆಕಾಯಿ ಸಿಗೋದೇ ಕಡಿಮೆ, ಇವಾಗೆಲ್ಲ ಸಿಕ್ತಾಗಂತೂ ತೊಗೊಬಂದು ಮಾಡಿದ್ರೆ ಅಷ್ಟು ರುಚಿ ಇರುತ್ತೆ. ಸೊ ಹಂಗಾಗಿ ನಾನು ಯಾಕೆಂದರೆ ಕುಕ್ಕರ್ನಲ್ಲೇ ಹಾಕ್ಬಿಟ್ರೆ ಗೊತ್ತಲ್ಲ ಎಲ್ಲರಿಗೂ, ಬೇಗನೆ ಬಾಯ್ಲ್ ಆಗಿಬಿಟ್ರೆ ಎಲ್ಲ ಬೆಂದೋದಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಕಟ್ ಮಾಡಿಕೊಂಡು ಬದನೆಕಾಯಿನ ನಾನು ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೊಂಡು ಅದನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಬಿಡ್ತೀನಿ. ಒಂದು ಕಡೆ ಕುಕ್ಕರ್ ಬಾಯ್ಲ್ ಆಗ್ತಾಯಿದೆ, ಕಾಳೆಲ್ಲ ಅದೊಂದು 2-3 ವಿಸಲ್ ಕೂಗಿದ್ರೆ ಸಾಕು, ಅದು ಕೂಡ ಬಾಯ್ಲ್ ಆಗಿಬಿಡುತ್ತೆ. ಅದಕ್ಕೆ ಪಕ್ಕದಲ್ಲೇ ನಾನು ಇವಾಗ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಒಂದೇ ಸಲ ಒಗ್ಗರಣೆ ಹಾಕ್ಬಿಟ್ರೆ ಸೊ ಕಾಳು ಇವುಗಳೆಲ್ಲ ಬೆಂದಾದಮೇಲೆ ನಾವು ಒಟ್ಟಿಗೆ ಇದಕ್ಕೆ ಮಿಕ್ಸ್ ಮಾಡಿಬಿಡ್ಬೋದು. ಹಾಗಾಗಿ ನಾನು ಇದರಲ್ಲಿ ಮೊದಲೇ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಅವಕ್ಕೆಲ್ಲ ಏನೆಲ್ಲ ಬೇಕೋ ಅದನ್ನೆಲ್ಲ ಹಾಕಿ ನಾನು ಸ್ವಲ್ಪ ಫ್ರೈ ಮಾಡಿಬಿಟ್ರೆ ಬದನೆಕಾಯಿನ ಸ್ವಲ್ಪ ರುಚಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ ಯಾವಾಗಲೂ ಅಷ್ಟೇ. ಕೆಲವೊಂದು ಐಟಮ್ಸ್ ಎಲ್ಲ ನಾನು ರೆಗ್ಯುಲರಾಗಿ ಈ ಥರನೇ ಮಾಡ್ಕೊಳ್ಳೋದು. ನಾನು ತುಂಬ ಏನಾದರೂ ಕುಕ್ಕರಲ್ಲೇ ಫುಲ್ ಸಾಂಬಾರು ಮಾಡಬೇಕು ಅಂದರೆ ನಾವು ಹಂಗೆ ಮಾಡ್ಕೋಬೋದು, ಏನಾದರೂ ಬೇಳೆ ಸಾಂಬಾರು ಆ ಥರ ಎಲ್ಲ. ಸೊ ಈ ಥರ ಮಸಾಲೆ ಸಾಂಬಾರುಗಳಲ್ಲಿ ಕೆಲವೊಂದು ತರಕಾರಿಗಳು ಬಾಯ್ಲ್ ಆಗಿಬಿಡುತ್ತೆ ನೋಡಿ, ಹಂಗಾಗಿ ಸೊ ತುಂಬಾ ಅದನ್ನು ಬೇಯಿಸ್ತಾ ಕೂತ್ಕೊಂಡ್ರೆ ಬಾಯ್ಲ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿಕೊಂಡ್ರೆ ಕಾಯಿಗಳು ಕೂಡ ನಮಗೆ ತಿನ್ನೋಕ್ಕೆ ಚೆನ್ನಾಗಿ ಸಿಗುತ್ತೆ, ಕೈಯಲ್ಲಿ ಎತ್ಕೊಂಡು ತಿನ್ನೋಕ್ಕೆ ಅದೊಂಥರ ರುಚಿನೂ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಹಾಕ್ಬಿಟ್ರೆ ಅದು ನಾರ್ಮಲಾಗಿ ಎಲ್ಲ ಬೆಂದು ಕದ್ರೋಗ್ಬಿಡುತ್ತೆ. ಅದಕ್ಕೋಸ್ಕರ ಮಾಡಬಾರ್ದು ಅಷ್ಟೇ. ನಾರ್ಮಲಾಗಿ ಈ ಥರ ಮಾಡಿದ್ರೆ ಯಾವಾಗಲೂ ಚೆನ್ನಾಗಿ ಬರುತ್ತೆ. ಇವೆಲ್ಲ ಏನು ಬದನೆಕಾಯಿ ಎಲ್ಲ ಏನು ಬೇಗನೆ ಬೆಂದುಬಿಡುತ್ತೆ, ತುಂಬ ಟೈಮು ಕೂಡ ತೊಗೊಳ್ಳಲ್ಲ. ಇದಿರ್ಬೋದು, ಬೆಂಡೆಕಾಯಿ ಇರ್ಬೋದು, ಇಲ್ಲಾಂತಂದರೆ ನುಗ್ಗೆಕಾಯಿ ಇರ್ಬೋದು, ಆಲೂಗೆಡ್ಡೆ ಕೂಡ. ಸೊ ಈ ಥರ ಯಾವುದು ಬೇಗ ಬಾಯ್ಲ್ ಆಗುತ್ತೋ ಅಂಥ ತರಕಾರಿಗಳನ್ನೆಲ್ಲ ನಾವು ಕುಕ್ಕರ್ನಲ್ಲಿ ಹಾಕಿ ಬೇಯಿಸೋದಕ್ಕಿಂತ ಈ ಥರ ಮಾಡ್ಕೊಳ್ಳೋ ಮೆಥಡಿಂದ ತುಂಬ ಚೆನ್ನಾಗಿ ಕೂಡ ಸಾಂಬಾರು ಕೂಡ ಟೇಸ್ಟಿಯಾಗಿ ಬರುತ್ತೆ. ಕೆಲವರು ಟೊಮೊಟೊನೂ ಹಾಕಿ ಸ್ವಲ್ಪ ಹುಣಸೆಹಣ್ಣು ಕೂಡ ಬಿಡ್ತಾರೆ, ಅದು ಕೂಡ ಒಂದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಒಂದು ಕಡೆ ಇದನ್ನು ಬಾಯ್ಲ್ ಆಗಲಿಕ್ಕೆ ಬಿಟ್ಬಿಟ್ಟು ನಾನು ಇಡ್ಲಿಗೂ ರೆಡಿ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ ಕೂಡ ನಾನು ಇಳ್ತಿದ್ದೆ, ಯಾಕೆಂದರೆ ಅದು ಆಲ್ರೆಡಿ ಆಗಿತ್ತು. ಸೊ ಹಂಗಾಗಿ ನಾನು ಇಡ್ಲಿಗೂ ಕೂಡ ಪಾತ್ರೆ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ, ಯಾಕೆಂದರೆ ಬರ್ನಲ್ಲಿ ಬಂದ್ಬಿಟ್ಟು ಸಣ್ಣ ಕುರಿತಾ ಇರುತ್ತೆ. ಸೊ ಹಾಗಾಗಿ ಒಂದೇ ಸ್ಟೌವಲ್ಲಿ ನಾನು ಕೂಡ ಅಡುಗೆ ಮಾಡಬೇಕು. ಇಂಡಕ್ಷನ್ ಸ್ಟವ್ ಇದೆ, ಅದರಲ್ಲೂ ಕೂಡ ಸಮ್ಟೈಮ್ಸ್ ಮಾಡ್ತಾ ಇರ್ತೀನಿ ನಾನು. ಟಿಫನ್ ಎಲ್ಲ ಏನಾದರೂ ಉಪ್ಪಿಟ್ಟು ಆ ಥರ ಏನಾದ್ರು ಮಾಡಬೇಕಂದ್ರೆ ಅದರಲ್ಲಿ ಮಾಡ್ಕೊತಾ ಇರ್ತೀನಿ. ಎರಡೇ ಸ್ಟೌವಲ್ಲಿ ಬೇಗ ಅಡುಗೆ ಮಾಡೋಕ್ಕೂ ಆಗಲ್ಲ ಬೆಳಗ್ಗೆನೆ. ಸೊ ಹಂಗಾಗಿ ಸ್ವಲ್ಪ ಬಿಸಿನೀರು ಕಾಯಲಿ ಅಂತ ಅಂದ್ಬಿಟ್ಟು ಇಡ್ಲಿ ಪಾತ್ರೆ ಇಟ್ಬಿಟ್ಟಿದ್ದೀನಿ. ಒಂದು ಕಡೆ ಅದು ಆಗ್ತಾ ಇರುತ್ತೆ. ಸೊ ಹಂಗಾಗಿ ನಾನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬಂದ್ಬಿಟ್ಟು ಮಸಾಲೆ ಎಲ್ಲ ಬಂದ್ಬಿಟ್ಟು ಕಾಯಿ, ತೆಂಗಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮಾಮೂಲಿ ಮತ್ತು ಚಕ್ಕೆ ಲವಂಗ ಇಷ್ಟೇ. ಬೇರೆ ಏನು ಜಾಸ್ತಿ ಏನು ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಬಿಟ್ರೆ ಟೇಸ್ಟು ಡಿಫ್ರೆಂಟಾಗಿ ಹೊಟ್ಟೋಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ನಾನು ಹಾಕಿಲ್ಲ. ಇದು ಇಷ್ಟ ಹಾಕಿದ್ರೇ ಸಾಕು, ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಮತ್ತು ಮನೇಲಿ ಮಾಡಿಸಿರೋಂಥ ಖಾರದ ಪುಡಿ ಎಲ್ಲ ಹಾಕಿ ಕುದಿಸಿದ್ರೇ ಸಾಕು, ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಇಡ್ಲಿ, ದೋಸೆ ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ನಾರ್ಮಲಿ ಮೇಯ್ನಾಗಿ ಇಡ್ಲಿ ಮಾಡಬೇಕು ಅಂತಂದಾಗ ಮಾತ್ರ ನಾನು ಈ ಥರ ಕಾಳು ಸಾಂಬಾರು ಮಾತ್ರ ಮಾಡ್ಕೊಂಡು ಬಿಡ್ತೀನಿ. ಸೊ ಹಂಗಾಗಿ ನೋಡಿ ಕಾಳೆಲ್ಲ ಬಾಯ್ಲ್ ಆಗಿದೆ. ಸೊ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ. ಅದಕ್ಕೆ ಜೊತೆಗೇ ಈಗ ಆಡಿಸಿರೋಂಥದ್ದು ಮಸಾಲೆ ಕೂಡ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ಇದಕ್ಕೆ ಖಾರದ ಪುಡಿ, ನಮ್ಮ ಮನೆ ಖಾರದ ಪುಡಿನೇ ನಾವು ಯೂಸ್ ಮಾಡೋದು, ಬೇರೆ ಏನು ಅಂಗಡಿಯಿಂದ ತೊಗೊಬಂದು ಮಾಡಲ್ಲ. ನಾನು ನಾರ್ಮಲಿ ಮಾಡಿಸಿಟ್ಕೊಂಡಿರ್ತೀವಿ ನಾವು, ಸೊ ಅದನ್ನೇ ನಾವು ಯೂಸ್ ಮಾಡ್ತೀವಿ ಅಷ್ಟೇ. ಅದಾದಮೇಲೆ ನೋಡಿ ಸಾಂಬಾರು ಇಷ್ಟು ನಾನು ತುಂಬ ಥಿಕ್ನೆಸ್ ಆಗು ನಾನು ಮಾಡ್ಕೊಳ್ಳಲ್ಲ, ನನಗೆ ಇಷ್ಟ ಆಗೋಲ್ಲ. ಸೊ ಹಂಗಾಗಿ ಇಷ್ಟು ನಾರ್ಮಲಾಗಿ ಈ ಥಿಕ್ನೆಸ್ ಬರೋವರೆಗೂ ನಾನು ನೀರನ್ನ ಹಾಕಿರ್ತೀನಿ. ಒಂದ್ಸಲ ಬೇಗನೂ ಸಾಂಬಾರು ಖಾಲಿ ಆಗಿಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸಂಜೆಗೆ ಬೇಕಾದರೆ ಏನಾದರೂ ಸಪ್ರೇಟಾಗಿ ರಸಮ್ಮ ಏನಾದರೂ ಮಾಡ್ಕೊಬೋದು ಅಂತೇಳಿ
ಮಾಡಿಬಿಟ್ಕೊತೀನಿ. ಒಂದು ಕಡೆ ಈಗ ಇಡ್ಲಿಗೂ ಹಾಕ್ತಾಯಿದ್ದೀನಿ, ಸಾಂಬಾರು ಕೂಡ ಕುದೀತಾ ಇದೆ ಒಂದು ಕಡೆ. ಅದಾದಮೇಲೆ ನಾನು ರೈಸ್ಗಿಟ್ಟು ಇವತ್ತಿನ ಮೆನು ಇಷ್ಟೇ. ಸೊ ಇಡ್ಲಿ ಮಾಡಿಬಿಟ್ಟು ಸಾಂಬಾರು ಮಾಡಿದ್ರೆ ಇಡ್ಲಿಗೂ ಮಧ್ಯಾಹ್ನ ಲಂಚ್ಗೂ ಕೂಡ ಸಾಂಬಾರು ಅದೇ ಸೆಟ್ ಆಗಿಬಿಡುತ್ತೆ. ಹಂಗಾಗಿ ನಾನು ಈ ಥರ ಮಾಡ್ತೀನಿ. ಒಂದು ಸಲ ರಸಮ್ನ ನಾನು ಹಿಂದಿನ ದಿನವೇ ಮಾಡಿಟ್ಟಿರ್ತೀನಿ. ಸೊ ಹಂಗಾಗಿ ರಸಮ್ನು ಕೂಡ ನಾನು ಬಾಕ್ಸಲ್ಲಿ ಹಾಕಿ ಕೊಟ್ಟು ಕಳಿಸ್ಬಿಡ್ತೀನಿ. ಸೊ ಹಾಗಾಗಿ ಇವತ್ತಿನ ಲಂಚ್ ಮೆನು ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಸೊ ಮಾರ್ನಿಂಗ್ ನಂದು ಇಡ್ಲಿ, ಸಾಂಬಾರು ಮತ್ತು ರೈಸು ಈ ಥರ ಮೆನುನ ನಾನು ಮಾಡಿಟ್ಕೊಂಡಿದ್ದೀನಿ. ಒಂದೊಂದು ದಿನವೂ ಏನೆಲ್ಲ ಮಾಡಬೇಕು ಅನ್ನೋದನ್ನು ಹಿಂದಿನ ದಿನವೇ ನಾವು ಯೋಚನೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ. ಸೊ ಎಲ್ಲರ ಮನೆಯಲ್ಲೂ ಇದ್ದಿದ್ದೆ ಅಲ್ವಾ. ಸೊ ಹಂಗಾಗಿ ನಾನು ಕೂಡ ಅದೇ ಥರನೇ ಎಲ್ಲ ಏನು ಮಾಡಬೇಕು ಅನ್ನೋದೆಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಕೂಡ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಅವ್ರಿಗೆ ಫಸ್ಟ್ ಇವಾಗ ಟಿಫನ್ ಹಾಕ್ಕೊಟ್ಬಿಟ್ಟು ಬಂದರೆ ನಾನು ನೆಕ್ಸ್ಟು ಅವರು ಮಲಗಿದ್ದಾವೆ ಮಕ್ಕಳು. ಸೊ ಅವ್ರು ಎದ್ದು ಬರೋಷ್ಟ್ರೊಳಗಡೆ ನಾನು ಒಂದೊಂದು ದಿನ ಎದ್ದಿರ್ತಾರೆ, ಒಂದೊಂದು ದಿನ ಎದ್ದಿರಲ್ಲ. ಸೊ ಹಂಗಾಗಿ ನಾನು ಬಾಕ್ಸ್ನ ರೆಡಿ ಮಾಡ್ಕೊಡ್ತೀನಿ. ಅವ್ರು ತಿನ್ನೋಷ್ಟ್ರೊಳಗಡೆ ನಾನು ಬಾಕ್ಸೆಲ್ಲ ಹಾಕ್ಕೊಟ್ಬಿಡ್ತೀನಿ. ಬಾಕ್ಸ್ಗೆ ಇವತ್ತು ಅದೇ ಸಾಂಬಾರು ಮತ್ತು ರೈಸು ಇದನ್ನು ಹಾಕಿದ್ದೀನಿ. ಇವತ್ತೇನು ಈ ಥರ ಮಸಾಲೆ ಸಾಂಬಾರು ಮಾಡಿದಾಗ ನಾನು ಪಲ್ಯಗಳು ಮಾಡೋಕ್ಕೋಗಲ್ಲ, ಏಕೆಂದರೆ ಹೆವಿ ಅನ್ನಿಸ್ಬಿಡುತ್ತೆ. ಸೊ ಹಂಗಾಗಿ ನಾನು ಬೇಳೆ ಸಾಂಬಾರು ಮಾಡಿದಾಗ ನಾನು ಪಲ್ಯ ಮಾಡಿ ಸಪ್ರೇಟಾಗಿ ಬಾಕ್ಸ್ಗೆ ಹಾಕಿ ನಾನು ಮತ್ತೆ ಕೊಡ್ತೀನಿ. ಈ ಥರ ಮಸಾಲೆ ಸಾಂಬಾರುಗಳೆಲ್ಲ ಖಾರ ಹಾಕಿ ಆಡಿಸಿ ಮಾಡಿದಂಥ ಸಾಂಬಾರುಗಳಿಗೆಲ್ಲ ನಾನು ನಾರ್ಮಲಾಗಿ ರೈಸು ಇಲ್ಲ ಚಪಾತಿ ಇದ್ದರೆ ಚಪಾತಿ ಆ ಥರ ಇದ್ದರೆ ಹಾಕ್ಕೊಟ್ಬಿಡ್ತೀನಿ ಅಷ್ಟೇ. ಅದಾದಮೇಲೆ ಅವರಿಗೆ ರೆಡಿ ಮಾಡಿಕೊಟ್ರೆ ಅವರು ತಿನ್ನೋಷ್ಟೊತ್ತಿಗೆ ರೆಡಿ ಆಗುತ್ತೆ. ಹಾಗೆ ಕಾಫಿ ಎಲ್ಲ ಮಾಡಿಕೊಟ್ಟೆ, ಅವರು ತಿಂದಿದ್ದಾಯಿತು. ಸೊ ಅವ್ರಿಗೆ ಬಾಕ್ಸ್ ಕೂಡ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಿದ್ದಾಯಿತು. ಇದಾದಮೇಲೆ ನಾನು ಮತ್ತೆ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏಕೆಂದರೆ ಬೆಳಗ್ಗೆ ಸ್ವಲ್ಪ ಬ್ಲಾಗ್ನ ಮತ್ತೆ ಕಂಟಿನ್ಯೂಷನ್ ಮಾಡೋಕ್ಕಾಗಲಿಲ್ಲ ನನಗೆ ಮಕ್ಕಳನ್ನ ಬಿಡೋ ಇದರಲ್ಲಿ. ಸೊ ಹಂಗಾಗಿ ಸ್ವಲ್ಪ ನನಗೂ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ನನಗೆ ಸ್ವಲ್ಪ ಜಾಸ್ತಿ ವಾಯ್ಸಲ್ಲೇ ಗೊತ್ತಾಗ್ತಿರಬೇಕು, ನನಗೆ ಸ್ವಲ್ಪ ಗಂಟಲು ಕೂಡ ಕಟ್ಕೊಂಡ್ಬಿಟ್ಟಿದೆ. ಸೊ ಹಂಗಾಗಿ ಮತ್ತೆ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಕ್ಳಿಗೆ ಹಂಗೇ ಸ್ವಲ್ಪ ABC ಮಾಲ್ಟ್ನ ಹಾಕ್ಕೊಟ್ಟೆ. ಮತ್ತು ಅವಳು ಕೂಡ ಮಾಮೂಲಿ ಅವಳದ್ದು ಇದ್ದಿದ್ದೇ ಅಲ್ವಾ. ಸೊ ಏನೋ ಇವತ್ತು ಅವ್ರ ಅಣ್ಣನ ಕೈಲಿ ಬಿಚ್ಚಿಸ್ಕೊಂಡ್ಬಿಟ್ಟಿದ್ದಾಳೆ ಬಿಸ್ಕೆಟ್ ಎಲ್ಲನೂ. ಸೊ ಅವನು ತೋರಿಸ್ತಾ ಇದ್ದಾನೆ. ಇಬ್ಬರೂ ಬಿಸ್ಕೆಟೆಲ್ಲ ತಿಂದು ಸ್ವಲ್ಪ ಹೊತ್ತು ನಾನು ಕೂಡ ಸಾಂಬಾರು ಸ್ವಲ್ಪ ಇತ್ತು, ಅದ್ರ ಜೊತೆಗೆ ಏನಾದರೂ ಮಾಡೋಣ ಅಂಥೇಳಿ ಮಾಡಿಟ್ಕೊಂಡಿದ್ದೀನಿ ಇವತ್ತು ನೈಟ್ಗೆ ಸಿಂಪಲ್ಲಾಗಿ. ಮಕ್ಕಳು ಕೂಡ ಸ್ವಲ್ಪ ಹೊತ್ತು ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಓದ್ಕೊಡಿ ಅಂತಂತಂದೆ. ಬೇಡ ಇವತ್ತು ಅಂತಂದರು. ನನಗೂ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ನಾನು ಏನು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ಈಗ ತಾನೇ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ. ಹಂಗಾಗಿ ಸೊ ಮನೆ ಮುಂದೆ ಸ್ವಲ್ಪ ಹಾಗೆಯೇ ಸ್ವಲ್ಪ ಬಟ್ಟೆಗಳೆಲ್ಲ ಒಗೆದು ಹಾಕಿದ್ದೆ. ಸೊ ಹಾಗೆಯೇ ನೋಡಿಕೊಂಡು ಏನಾದ್ರು ಮಳೆ ಬರ್ತಿದೆಯಾ ಅಂತ ನೋಡ್ಬಿಟ್ಟು ಬಂದೆ. ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಆಮೇಲೆ ಊಟ ಮಾಡ್ತೀವಿ ಅಂತ ಹೇಳಿದರು. ಸೊ ಹಂಗಾಗಿ ಮಕ್ಕಳಿಗೆ ಅವ್ರು ಆಟ ಆಡೋ ಟೈಮಲ್ಲಿ ನಾನು ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತು ಅವ್ರಿಗೆ ದೋಸೆ ಮಾಡಿಕೊಟ್ಬಿಟ್ಟು ಬಂದೆ. ಏಕೆಂದರೆ ನೈಟು ಬೆಳಗ್ಗೆದು ಸಾಂಬಾರು ಮಾಡಿದ್ನಲ್ಲ, ಸೊ ಹಂಗಾಗಿ ಅದೇ ಇತ್ತು. ಸೊ ಹಂಗಾಗಿ ಅವ್ರಿಗೆ ದೋಸೆ ಮಾಡಿಕೊಟ್ರೆ ದೋಸೆ ಮಾತ್ರ ತಿಂದ್ಬಿಡ್ತಾರೆ, ರೈಸ್ ತಿನ್ನಲ್ಲ. ಆಮೇಲೆ ನಾವು ಅವ್ರು ಬಂದಮೇಲೆ ಸ್ವಲ್ಪ ರೈಸೆಲ್ಲ ಇರುತ್ತಲ್ಲ, ಸೊ ಆಮ್ಲೆಟು ಮಾಡಿಕೊಟ್ಟೆ ಹಂಗೇ. ಸೊ ಹಂಗೆ ತಿಂದ್ಕೊಂಡು ಇಬ್ಬರೂ ಕೂತ್ಕೊಂಡಿದ್ದೀನಿ. ಅವ್ರ ಅಪ್ಪ ಬರೋವರೆಗೂ ನಾನು ಈ ಥರ ಆಟ ಆಡಿಸ್ಕೊಂಡು ಅವರನ್ನು ಟೈಮ್ ಸ್ಪೆಂಡ್ ಮಾಡ್ತಾಯಿರ್ತೀನಿ, ಊಟ ಎಲ್ಲ ಮುಗಿಸ್ಕೊಂಡು ಅವ್ರ ಜೊತೆ. ನೋಡಿ ಇಬ್ಬರು ತಿಂತಾ ಇದ್ದಾರೆ. ಸ್ವಲ್ಪ ಮೊಟ್ಟೆ ಏನಾದರೂ ರುಚಿಯಾಗಿದ್ರೇ ಇಬ್ಬರು ತಿನ್ನೋದು, ಹಂಗೂ ಗಲಾಟೆ ಮಾಡ್ಕೊಂಡು ಏನೋ ಮಾತಾಡ್ಕೊಂಡು ತಿಂತಾ ಇರ್ತಾರೆ ಅಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿನದು ಫುಲ್ ಡೇ ಬ್ಲಾಗ್ ಇದಾಗಿತ್ತು. ನನಗೂ ಯಾಕೋ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ನನಗೂ ಸರಿಯಾಗಿ ಮಾತಾಡೋಕ್ಕಾಗ್ತಾಯಿಲ್ಲ. ಟೆಂಪಲ್ಗೆಲ್ಲ ಹೋಗಿ ಬಂದಾದಮೇಲೆ ಸ್ವಲ್ಪ ಎಲ್ಲರಿಗೂ ಕೂಡ ಹುಷಾರಿಲ್ಲ, ಹಾಗಾಗಿ ಅಷ್ಟೇ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.